ನಾನು ಸೃಷ್ಟಿಯೊಡನೆ ಜನ್ಮ ತಾಳಿದೆ. ಬಹು ಇಂದಿನ ಕಾಲದಲ್ಲೂ ಇದ್ದೆ, ಈಗಲೂ ಇದ್ದೇನೆ, ಮುಂದೆ ಬರುವ ಎಲ್ಲಾ ಕಾಲದಲ್ಲೂ ಇರುತ್ತೇನೆ. ಏಕೆಂದರೆ ನಾನು ಕಾಲಚಕ್ರ. ಕಾಲಚಕ್ರ ತ್ರೇತಾಯುಗದಲ್ಲಿ ಒಬ್ಬ ಯುವಕ ತಂದೆ ಕೊಟ್ಟ ಆಜ್ಞೆಗೆ ವನವಾಸಕ್ಕೆ ಹೊರಟ. ಲೋಕ ಕಂಟಕನಾಗಿ ಮೆರೆಯುತ್ತಿದ್ದ ರಾವಣನನ್ನು ಸಂಹರಿಸಿದ ಯುಗ. ದ್ವಾಪರ ಯುಗದಲ್ಲಿ ಕೃಷ್ಣ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ ಯುಗ. ಕಲಿಯುಗದಲ್ಲಿ ಮಹಾಶಿವನ ಮಕ್ಕಳಾದ ಮಾನವರು ಭೂಮಿಯ ಮೇಲೆ ಆಳ್ವಿಕೆ ಮಾಡಲು ಪ್ರಾರಂಭಿಸಿದರು. ಇಲ್ಲಿ ಎಷ್ಟೋ ತರಹದ ನಾಗರಿಕತೆಗಳ ಪ್ರಾರಂಭ ಹಾಗೂ ಅಂತ್ಯವೂ ನಡೆಯಿತು. ರೋಮ್ ದೇಶದ ಶಾಂತಿ, ಹೆಮ್ಮೆ ಹಾಗೂ ಗ್ರೀಕ್ ಸಾಮ್ರಾಜ್ಯದ ವಿಶಾಲವಾದ ಶಕ್ತಿ, ದೂರದ ಪರ್ವತದ ಅಂಚಿಗೆ ತಲುಪಿ ಬಹು ಎತ್ತರಕ್ಕೆ ಬೆಳೆದ ಮೊಘಲ್ ಸಾಮ್ರಾಜ್ಯದ ಪರಾಕ್ರಮ, ಈ ಎಲ್ಲಾ ಘಟನೆಗಳಿಗೂ ನಾನು ಸಾಕ್ಷಿಯಾಗಿದ್ದೇನೆ. ಯುವ ಜನತೆ ತಪ್ಪು ದಾರಿಯನ್ನು ಹಿಡಿಯುತ್ತಿದ್ದಾರೆ. ಗಾಂಜಾ, ಅಫೀಮು, ಅತ್ಯಾಚಾರ ಬಲಿಯಾಗ್ತಾ ಇದ್ದಾರೆ ಸ್ನೇಹಿತರೆ, ಬಲಿಯಾಗ್ತಾ ಇದ್ದಾರೆ. ಧರ್ಮವು ಮಂಡಿ ಊರಿದೆ, ಜನರು ಮೃಗಗಳಾಗ್ತಾ ಇದ್ದಾರೆ. ಹೀಗೆ ನಡೆದರೆ ವಿಷ್ಣುವಿನ ಕೊನೆಯ ಅವತಾರ ಅವತರಿಸಬೇಕಾಗುವುದು. जब जब धर्म की हानि होती है तब तब मैं आता हूँ, जब जब अधर्म बढ़ता है तब तब मैं आता हूँ। सज्जन लोगों की रक्षा के लिए मैं आता हूँ, दुष्टों का विनाश करने के लिए मैं आता हूँ।
ಕತೆ ಸಂಗ್ರಾಮವು, ವಿಶ್ವದ ಅಂತ್ಯವು. ಧರ್ಮವನ್ನು ಸಾರಿದವನು ಕೃಷ್ಣ, ಧರ್ಮ ತಪ್ಪಿ ನಡೆದರೆ ಅಂತ್ಯವು ಕಲ್ಕಿ.